ಈಗ ನೋಡಿ ಬೇಸಿಗೆ ಪ್ರಾರಂಭ ಆಗ್ತದೆ, ದನ ಕರುಗಳಿಗೆ ನೀರು ಸಿಗೋದಿಲ್ಲ, ಕುಡಿಯಕ್ಕೆ ನೀರು ಸಿಗೋದಿಲ್ಲ. ನಮ್ಮ ಪರಿಸ್ಥಿತಿಗೆ ಅಂತ ಒಂದು ಆಡಳಿತದಲ್ಲಿ ನಾವಿದ್ದೀವಿ. ಮತ್ತು ಹೇಳಕ್ಕೆ ಕಲ್ಯಾಣ ಕರ್ನಾಟಕ 5,000 ಕೋಟಿ ಕೊಡ್ತೀವಿ ವರ್ಷಕ್ಕೆ ಅಂತಾರೆ. ಮೂಲಭೂತ ಸೌಕರ್ಯಗಳು ಸಂಪೂರ್ಣವಾಗಿ ಕೇವಲ ಯಾರ ಬಾಡಿಯ ಮೆಂಬರ್ ಶಾಸಕರಿದ್ದಾರೆ ಆ ಶಾಸಕರಿಗೆ ಅವ್ರ ಹೊಟ್ಟೆ ತುಂಬಕ್ಕೋಸ್ಕರ ಮಾತ್ರ ಅದು 5,000 ಕೋಟಿ ಇದೆ. ಮೂಲಭೂತ ಸೌಕರ್ಯ ತಾವು ತಿರುಗಿ ನೋಡಿ ಮಾಧ್ಯಮದವರೇ, ಪ್ರತಿ ಹಳ್ಳಿಯಲ್ಲಿ ಇವತ್ತು ಶೌಚಾಲಯ ಇಲ್ಲ, ಇವತ್ತು ಪ್ರತಿ ಹಳ್ಳಿಯಲ್ಲಿ ನೀರಾವರಿ ಇಲ್ಲ. ಇವತ್ತು ಹಳ್ಳಿಗೆ ಹೋದ್ರೆ ಇವತ್ತು ಪಾಪ ಜನರು ಯಾವ ಥರ ಬದುಕ್ತಾ ಇದ್ದಾರೆ. ಹಳ್ಳಿ ಬಿಡಿ, ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಕುಡಿಯೋ ನೀರಿನ ಪರಿಸ್ಥಿತಿ ನೋಡಿ, ಟೆಸ್ಟ್ ಮಾಡಿ ನೋಡಿ ನೀವು. ಅದರಲ್ಲಿ ಸಿ ಮತ್ತು ಡಿ ರಿಪೋರ್ಟ್ ಬರ್ತಾ ಇದ್ದೀರಿ. ದನ ಕರುಗಳೆಲ್ಲ ಅದು ಹೊರಗೊಳಗಡೆಲ್ಲ ಅದು ನೀರು. ಯಾಕಂದ್ರೆ ಅದರಲ್ಲಿ ಈಗಾಗಲೇ ಅಲ್ಲಿ ಒಳ ಚರಂಡಿ ಮತ್ತು ಕುಡಿಯುವ ನೀರಿನ ಸರಣಿಗೆಯಲ್ಲಿ ನೀರು ಬರುತ್ತೆ, ಎರಡೂ ಒಂದಾಗಿದೆ, ಮಿಲನ್ ಆಗಿದೆ. ಮಳೆಗಾಲ ಇದ್ದಂಥ ಸಂದರ್ಭದಲ್ಲಿ ಒಂದಾಗ್ಬಿಡುತ್ತೆ. ಇದ್ರ ಬಗ್ಗೆ ಇದ್ದಂಥ ಕಾಂಗ್ರೆಸ್ ಶಾಸಕರೇ ಅಲ್ಲಂ ಪ್ರಭು ಅವರೇ ನಿಮ್ಮ ಸೆಷನ್ ಅಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಎತ್ತಿದ್ರಿ. ಪ್ರಶ್ನೆ ಎತ್ತಿದ ಒಂದೇ ಆಯ್ತು, ಅದಕ್ಕೆ ಕೆಲಸ ಕಂಪ್ಲೀಟ್ ಆಗಿ ಮಾಡೋರು ಯಾರು? ಇದಕ್ಕಾಗಿನೇ ಪಾಪ ಸಚಿವರು ಮುಜುಗರ ಆಗ್ತದೆ ಅಂತ KDP ಮೀಟಿಂಗ್ ಮಾಡ್ತಾ ಇಲ್ಲ. ಮೇಲ್ಪಟ್ಟಿಗೆ ಇದೆಲ್ಲ ಕಾಣ್ತಾ ಇದೆ. ದಯಮಾಡಿ ಜನರಿಗೆ ಕಣ್ಮುಚ್ಚಂತ ಕೆಲಸ ಮಾಡಬೇಡಿ. ಮುಂಬರೋ ಚುನಾವಣೆ ಬರ್ತಾ ಇದೆಯಲ್ಲ, ಅದರಲ್ಲಿ ತಮ್ಗೆ ಉತ್ತರ ಸಿಗುತ್ತೆ ಅಂತ ಭಾವಿಸ್ತೀನಿ ನಾನು. ಈ ತರ ಆಡಳಿತ ಇಷ್ಟೊಂದು ನಾವು ದುರಾಡಳಿತದಿಂದ ಮುಂದುವರೆದ್ರೆ ಜನ ಸುಳ್ಕೊಡೋದಲ್ಲ. ಖಂಡಿತವಾಗಿ ಜನ ಮುಂದಿನ ಯಾವುದೇ ಚುನಾವಣೆ ಬಂದರೂ ಕೂಡ ತಕ್ಕ ಪಾಠ ಕಲಿಸಲಿದ್ದಾರೆ ಅಂತ ನಾನು ತಮ್ಮ ಮಾಧ್ಯಮ